ಇದು ಕರ್ನಾಟಕದ ಅದರಲ್ಲೂ ಬೆಂಗಳೂರಿನ ಎಫ್ ಸ್ಟೀಮ್ ಫೈಲ್ ನಡೆದಿರುವಂತಹ ಕರ್ಮಕಾಂಡದ ವಿಲ್ಲ ಅಂತ ಅಂದ್ರೆ ಬಂಗ್ಲೆ. ಇಲ್ಲಿ IPS ಅಧಿಕಾರಿಗಳ ಕಾಮದಾಟಗಳಿವೆ, IAS ಅಧಿಕಾರಿಗಳ ರಾಸಲೀಲೆಗಳಿವೆ. ಮರಿ ರಾಜಕಾರಣಿಗಳು, ಬಿಸ್ನೆಸ್ ಮ್ಯಾನ್ಗಳು ಇಲ್ಲಿ ದಂಧೆ ನಡೆಸಿದ್ದಾರೆ. ಕಾಲೇಜು ಹುಡುಗಿಯರು, ಟೆಕ್ಕಿ ಹುಡುಗಿಯರು, ಉತ್ತರ ಭಾರತದ ಹುಡುಗಿಯರು ಇವರ ಕಾಮದಾಟದ ಆಹಾರ ವಸ್ತುಗಳು. ಜಕ್ಕೂರು ಮುಖ್ಯ ರಸ್ತೆಯಲ್ಲಿರುವ ಈ ವಿಲ್ಲಾದ ಬೆಲೆ 10 ಕೋಟಿ ರೂಪಾಯಿ. ಇದನ್ನ ಖರೀದಿ ಮಾಡಿರುವುದು ಒಬ್ಬ IPS ಅಧಿಕಾರಿ. ಈತ ಇದರಲ್ಲಿ ಕೋಟಿ ಸಂಪಾದನೆ ಮಾಡಿದ್ದಾನೆ. ಪ್ರಕರಣದಲ್ಲಿ ಈ ವಿಲ್ಲಾದಲ್ಲಿ ನಡೆದಿದ್ದ ದಂಧೆ ಬೆಳಕಿಗೆ ಬಂದಿರೋದು. ಒಬ್ಬ ಚಿತ್ರನಟ ಒಂದು ಪ್ರಕರಣದಲ್ಲಿ ಸಿಲುಕಿದ್ದಾನೆ ಅಂದ್ರೆ ಆತನ ಮೇಲೆ ರಾಷ್ಟ್ರಾದ್ಯಂತ ಸುದ್ದಿ ಮಾಡಿ ಆತನನ್ನ ಅರೆಸ್ಟ್ ಮಾಡಿ ಬೇಲ್ ಸಿಕ್ಕ ಮೇಲೂ ಬೇಲ್ನ ಮತ್ತೆ ಕ್ಯಾನ್ಸಲ್ ಮಾಡಿ ತದನಂತರ ಹೀರೋಯಿಸಂ ಮೆರೆಯುವಂತಹ ಸಿಂಗಂ ಪೊಲೀಸ್ ಅಧಿಕಾರಿಗಳೇ ಈ ಸುದ್ದಿ ನೋಡಿ. ಇದು ಅಮೃತಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಬಂಗ್ಲೆ ಅಲಿಯಾಸ್ ವಿಲ್ಲಾ. ಈ ವಿಲ್ಲಾದ ಓನರ್ ಒಬ್ಬ IPS ಅಧಿಕಾರಿ. ಇಲ್ಲಿ ಕರ್ನಾಟಕವೇ ಬೆಚ್ಚಿ ಬೀಳಿಸುವಂತಹ ದಂಧೆ ನಡೆದಿದೆ. ಇದು ಕರ್ನಾಟಕದ ಎಫ್ ಸ್ಟೀಮ್ ಫೈಲ್ ನಡೆದಿರುವಂತಹ ಜಾಗ. ಈ ಜಾಗದಲ್ಲಿರುವಂತಹ ಕಾಲೇಜ್ ಹುಡುಗಿಯರು, ಟೆಕ್ಕಿಗಳು, ಅಮಾಯಕ ಹುಡುಗಿಯರು, ಉತ್ತರ ಭಾರತದ ಹುಡುಗಿಯರು ಎಲ್ಲರನ್ನು ಕರೆದುಕೊಂಡು ಬರ್ತಿದ್ರು. ಇಲ್ಲಿ IAS ಅಧಿಕಾರಿಗಳು, IPS ಅಧಿಕಾರಿಗಳು ಎಲ್ಲರೂ ಬಂದು ಕಾಮದಾಟ ಆಡಿದ್ದಾರೆ. ನಾನು ಮತ್ತೆ ಹೇಳ್ತಿದ್ದೀನಿ, ಈ ಬಿಲ್ಡಿಂಗ್ ಓನರ್ IPS ಅಧಿಕಾರಿ. ಈ IPS ಅಧಿಕಾರಿಗೆ ಕನಿಷ್ಠ ನೋಟಿಸ್ ಕೊಟ್ಟಿಲ್ಲ. ಸಿಂಗಂಗಳೇ ಎಲ್ಲಿದ್ದೀರಿ? ಬೇರೆ ಎಲ್ಲಾದ್ರೂ ಆದ್ರೆ ಆ ಕ್ಷಣದಲ್ಲೇ ಹೋಗಿ ಅವನ್ನ ಇಟ್ಕೊಂಡ್ಬಂದು FIR ಮಾಡ್ತಿದ್ರಲ್ವಾ? ಎಷ್ಟು ದಂಧೆ ನಡೆದಿದೆ. ಇಷ್ಟೇ ಅಲ್ಲ, ಇಲ್ಲಿ ಇನ್ನೊಂದು ನಡೆದಿದೆ. ಅಮಾಯಕ ಹೆಣ್ಣು ಮಕ್ಕಳಿಗೆ ಡ್ರಗ್ಸು, ರೇಪ್ಗಳು, ಮತ್ತೆ ಯಾರಾದ್ರೂ ಗಲಾಟೆ ಮಾಡಿದ್ರೆ ಅವ್ರ ಮೇಲೆ ಪೊಲೀಸ್ ಸುಳ್ಳು ಕೇಸ್ಗಳು, ಅವರನ್ನ ಎದುರಿಸುವಂಥದ್ದು ಮತ್ತೊಂದು ಎಲ್ಲವೂ ನಡೆದಿದೆ. ಹಾಗಾಗಿ ಈ ಕೂಡಲೇ ಈ ದಂಧೆ ಈಗಲೇ ನಿಲ್ಬೇಕು. IPS ಅಧಿಕಾರಿಯನ್ನ ಅರೆಸ್ಟ್ ಮಾಡಬೇಕು. ಇಲ್ಲಿಗೆ ಎಷ್ಟು ಜನ IPS IASಗಳು, ದೊಡ್ಡ ರಾಜಕಾರಣಿಗಳು ಬಂದು ಹೋಗಿದ್ರು, ಸಿನಿಮಾ ಹಾಗೂ ಕಿರುತೆರೆ ನಟಿಯರು ಬಂದು ಹೋಗಿದ್ದಾರೋ ಇದೆಲ್ಲವನ್ನ ಬಹಿರಂಗಪಡಿಸಬೇಕು. ಈ ಪ್ರಕರಣ ಮುಚ್ಚಿ ಹಾಕೋಕೆ ಹೊರಟಿದ್ದಾರೆ. ನಾವು ಯಾವ ಕಾರಣಕ್ಕೂ ಈ ಪ್ರಕರಣವನ್ನು ಮುಚ್ಚಿ ಹಾಕೋಕೆ ಬಿಡೋದಿಲ್ಲ.